ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್. ನಾನು ಮೈಸೂರಿನ ಪ್ರತಿನಿಧಿ ಆನಂದ. ರಾಜ್ಯದಲ್ಲಿ ಕಳೆದ 3 ವರ್ಷಗಳಿಂದಲೂ ಕೂಡ ಒಂದು ರೀತಿಯ ಅಗ್ಗಜಗ್ಗಾಟ ಅಧಿಕಾರಕ್ಕಾಗಿ ನಡೀತಾ ಇರುವಂಥದ್ದು. ಒಂದು ಕಡೆ 3-2 ಅನುಪಾತದಲ್ಲಿ ಅಧಿಕಾರ ಹಂಚಿಕೆ ಆಗುತ್ತೆ ಎಂಬ ಮಾತಿತ್ತು. ನಂತರದಲ್ಲಿ 2-2.5 ಅನ್ನುವಂತಹ ಮಾತುಗಳು ಸಹ ಕೇಳಿ ಬರ್ತಿತ್ತು. ಇದೀಗ CM ಸಿದ್ದರಾಮಯ್ಯನವರ ಸರ್ಕಾರ 3 ವರ್ಷವನ್ನು ಪೂರೈಸಿರುವಂಥದ್ದು. ಸದ್ಯ ಇದೀಗ ಮೈಸೂರಿನಲ್ಲಿ ಸಚಿವ ಸ್ಥಾನಾಕಾಂಕ್ಷಿಗಳ ಸಂಖ್ಯೆಯು ಕೂಡ ಏರ್ತಾ ಇರುವಂಥದ್ದು. ನಿನ್ನೆ CM ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ರೌಂಡ್ಸನ್ನು ಹಾಕಿದ್ರು, ಕಾಮಗಾರಿಗಳ ವೀಕ್ಷಣೆಯನ್ನು ಮಾಡಿದರು. ಅಲ್ಲಿ ಕಾಣಿಸಿಕೊಂಡಂತಹ ಶಾಸಕ ತನ್ವೀರ್ ಸೇಠ್ ಅವರು ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಒಂದು ರೀತಿಯ ಪರೋಕ್ಷವಾದ ಮೆಸೇಜನ್ನು ಕೊಟ್ಟಿರುವಂಥದ್ದು. ಕಳೆದ 6 ತಿಂಗಳ ಹಿಂದೆ ಸಚಿವ ಸಂಪುಟ ಪುನರ್ರಚನೆಯೋ ಅಥವಾ ವಿಸ್ತರಣೆಯೋ ಆಗಬೇಕಾಗಿತ್ತು, ಆದರೆ ಇನ್ನೂ ಆಗಿಲ್ಲ. ಪಂಚರಾಜ್ಯಗಳ ಚುನಾವಣೆ ಇತ್ತು, ಆ ನಿಟ್ಟಿನಲ್ಲಿ ನಾವು ಕೂಡ ಸುಮ್ಮನಿದ್ವಿ. ಈಗಲಾದ್ರೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು, ರಾಹುಲ್ ಗಾಂಧಿ ಇರ್ಬೋದು, ಸೋನಿಯಾ ಗಾಂಧಿ ಅವರು ಇರ್ಬೋದು, ಕರ್ನಾಟಕದತ್ತ ದೃಷ್ಟಿಯನ್ನು ಹರಿಸಬೇಕು ಅನ್ನುವ ನಿಟ್ಟಿನಲ್ಲಿ ಒಂದು ರೀತಿಯ ಬೇಸರವನ್ನು ಹೊರಹಾಕಿರುವಂಥದ್ದು. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಯಾವಾಗ ಕಳೆದ 3 ವರ್ಷಗಳ ಹಿಂದೆ ಬಂತು, ಒಂದೇ ತನ್ವೀರ್ ಸೇಠ್ ಅವರು ಸಚಿವರಾಗ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬಂದಿತ್ತು. ಆದರೆ ಹಿರಿಯರಿಗೆ ಒಂದಷ್ಟು ಜನಕ್ಕೆ ಮಣೆ ಹಾಕಿರಲಿಲ್ಲ. 2ನೇ ಅವಧಿಯಲ್ಲಿ ಅವ್ರಿಗೆ ಅವಕಾಶವನ್ನು ಕೊಡ್ತೇವೆ ಅಂತ ನಮಗೆ ಮಾತನ್ನು ಕೊಟ್ಟಿದ್ರು ಅನ್ನುವಂಥ ನಿಟ್ಟಿನಲ್ಲಿ ತನ್ವೀರ್ ಸೇಠ್ ಅವರು ಹೇಳಿರುವಂಥದ್ದು. ಇದೀಗ ಸದ್ಯ ಕಾಂಗ್ರೆಸ್ನಲ್ಲಿ ಎಲ್ಲೂ ಕೂಡ ಸರಿಯಿಲ್ಲ ಅನ್ನುವಂಥದ್ದು ಮತ್ತೊಮ್ಮೆ ಸಾಬೀತಾಗಿರುವಂಥದ್ದು. ಖುದ್ದು ಈ ಬಗ್ಗೆ ಮಾತನಾಡಿರುವಂತಹ ಶಾಸಕ ತನ್ವೀರ್ ಸೇಠ್ ಅವರು ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ, ಆದಿ ಬೀದಿಲೆಲ್ಲರೂ ಕೂಡ ಮಾತನಾಡುವಂತಾಗಿದೆ. ಇದಕ್ಕೆ ಹೈಕಮಾಂಡ್ ಫುಲ್ ಸ್ಟಾಪನ್ನು ಇಡುವಂಥ ಕೆಲಸಕ್ಕೆ ಮುಂದಾಗಬೇಕು. ಕಳೆದ ಕೆಲ ದಿನಗಳಿಂದ ಕೆಲ ತಿಂಗಳುಗಳಿಂದಲೂ ಕೂಡ ಪಂಚರಾಜ್ಯಗಳ ಚುನಾವಣೆ ಇತ್ತು, ಆ ನಿಟ್ಟಿನಲ್ಲಿ ಯಾರೂ ಸಹ ಸುಮ್ಮನಿದ್ವಿ. ಆದರೆ ಇದೀಗ ಹೈಕಮಾಂಡ್ ಎಲ್ಲವಕ್ಕೂ ಕೂಡ ಒಂದು ಫುಲ್ ಸ್ಟಾಪನ್ನು ಇಡುವಂಥ ಕೆಲಸಕ್ಕೆ ಮುಂದಾಗಬೇಕು. ಇಲ್ಲದಿದ್ದರೆ ದಿನದಿಂದ ದಿನಕ್ಕೆ ಅದು ತಾರಕಕ್ಕೆ ಹೋಗುವ ಲಕ್ಷಣಗಳು ಕಾಣ್ತವೆ. ಇದರಿಂದ ಪಕ್ಷಕ್ಕೆ ಒಳ್ಳೆಯದಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ. ನಾನು ಹಿಂದೆನೂ ಹೇಳಿದ್ದೇನೆ, ನಾನು ಕೇಳಿ ಪಡೆಯೋನಲ್ಲ. ಬಂದಾಗ ಅವಕಾಶ ಬಂದಾಗ ಕಾಯ್ತೀನಿ, ಸಿಕ್ಕಿದಾಗ ಕೆಲಸ ಮಾಡ್ತೀನಿ. ನನ್ಗೆ ಗೊತ್ತು, ನಾನು ನಿಮ್ಮ ಮುಂದೆ ನಿಂತಿದ್ದೀನಿ ಮೈಸೂರಲ್ಲಿ. ಅದು ನಾಳೆನೂ ಆಗ್ಬೋದು, ನಾಳಿದ್ದು ಆಗ್ಬೋದು. ಈಗ ಏನಾಗುತ್ತೆ ಅಂತ ಹೇಳಿದ್ರೆ ವರಿಷ್ಠರು ಎಲ್ಲ ಚುನಾವಣೆಗಳು ಮುಗ್ದಿದೆ, ಮೈಸೂರು ರಾಜ್ಯದ ಕಡೆಗೆ ಗಮನ ಹರಿಸ್ತಾರೆ ಅನ್ನೋದು ವಿಶ್ವಾಸ ಇದೆ. ನಮ್ಮ 2.5 ಮಾಡಬೇಕಾಗಿತ್ತು. ಕೇರಳ ಚುನಾವಣೆಯಲ್ಲಿ ಫಲಿತಾಂಶ ಬಂದ ಮೇಲೂ ಕೂಡ ಗೊಂದಲಗಳಿತ್ತು. ಈಗ ಅಲ್ಲಿಗೂ ಕೂಡ ದಳಪತಿನ ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ರಾಜ್ಯದ ಕಡೆಗೆ ಅವರ ದಯೆ ತೋರುವಂಥದ್ದು ಮತ್ತು ಅವರ ದೃಷ್ಟಿ ನಮ್ಮ ರಾಜ್ಯದ ಮೇಲೆ ಹಾಕಲಿ, ಇರುವಂಥ ವಿಚಾರನ ಸ್ಪಷ್ಟವಾಗಿ ಇತ್ಯರ್ಥ ಮಾಡಲಿ, ಅಷ್ಟೇ ನಾನು ಹೇಳೋದು. ಆಗಲೇಬೇಕು. ನಾನು ಹಿಂದೆನೂ ಹೇಳಿದ್ದೇನೆ, ಇವತ್ತು ಪಕ್ಷದ ವಿಚಾರ 4 ಗೋಡೆ ಮಧ್ಯದಲ್ಲಿ ಇರಬೇಕಾಗಿರುವಂಥದ್ದು ಬೀದಿ ರಂಪ ಆಗ್ತಾಯಿದೆ. ಕಂಡವರು ಅವ್ರ ಮನಸ್ಸು ಬಂದಂತೆ ಅವ್ರು ಮಾತಾಡ್ತವ್ರೆ. ಅಧಿಕಾರ ಹಸ್ತಾಂತರ ಬದಲಾವಣೆ ಈ ರೀತಿಯಲ್ಲಿ ಏನಾಗ್ತಾಯಿದೆ ಅಂದರೆ ನಮ್ಮ ಮುಂದೆ ಯಾರ ಮುಂದೆನೂ ಮಾತಾಡದೇ ಇರುವಂಥ ವಿಚಾರ ಸ್ಪಷ್ಟತೆ ಕೊಡಬೇಕಾದ್ರೂ ವರಿಷ್ಠರು, ನಾವು ನಂಬಿರುವಂಥದ್ದು ವರಿಷ್ಠರು ಕೈ ಹಾಕ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಏನಾಗುತ್ತೆ ಆಗಲಿ, ಗಂಡಾಗುತ್ತೆ ಹೆಣ್ಣಾಗುತ್ತೆ ನನಗೆ ಗೊತ್ತಿಲ್ಲ, ಆದಮೇಲೆ ನಾಮಕರಣ ಮಾಡೋಣ. ಸದ್ಯ ಮೇ 15ರ ನಂತರ CM ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗ್ತಾರೆ. DK ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಆಗುತ್ತೆ ಅನ್ನುವಂಥ ಒಂದಷ್ಟು ಮಾತುಕತೆಗಳು DK ಶಿವಕುಮಾರ್ ಅವರ ಬಣದಲ್ಲಿರುವ ಶಾಸಕರು ಹೇಳ್ತಾ ಇರುವಂಥದ್ದು. ಆದರೆ ಶಾಸಕ ತನ್ವೀರ್ ಸೇಠ್ ಅವರು ಹೆಣ್ಣಾಗುತ್ತೋ ಗಂಡಾಗುತ್ತೋ ಅದು ಗೊತ್ತಿಲ್ಲ ನಮಗೆ, ಸಂಪುಟ ಪುನರ್ರಚನೆ ಆಗುತ್ತೋ ವಿಸ್ತರಣೆ ಆಗುತ್ತೋ ಅದು ಕೂಡ ಗೊತ್ತಿಲ್ಲ. ಆದರೆ ಇಷ್ಟೊತ್ತಿಗಾಗಲೇ ಸಂಪುಟ ಪುನರ್ರಚನೆ ಆಗಬೇಕಾಗಿತ್ತು, ಒಂದಷ್ಟು ಮಂದಿಗೆ ಅವಕಾಶಗಳು ಕೂಡ ಸಿಗಬೇಕಾಗಿತ್ತು, ಅದು ಯಾವುದೂ ಕೂಡ ಸಿಕ್ಕಿಲ್ಲ. ಆ ನಿಟ್ಟಿನಲ್ಲಿ ಇನ್ನಾದರೂ ಕಾಂಗ್ರೆಸ್ ಹೈಕಮಾಂಡ್ ಮನಸ್ಸನ್ನು ಮಾಡಬೇಕು. ಯಾಕಂತ ಹೇಳಿದ್ರೆ ಕೇರಳದಲ್ಲಿ ಈಗಾಗಲೇ ಕಾಂಗ್ರೆಸ್ CM ಆಗಿರುವಂಥದ್ದು, ತಮಿಳುನಾಡಿನಲ್ಲಿ ವಿಜಯ್ ಅವರು CM ಆಗಿದ್ದಾರೆ. ಒಂದಷ್ಟು ಚುನಾವಣೆ ವಿಚಾರವಾಗಿ ಎಲ್ಲವೂ ಗೊಂದಲದಲ್ಲಿತ್ತು, ಆದರೆ ಇದೀಗ ಯಾವುದೇ ಗೊಂದಲಗಳು ಇಲ್ಲ. ಕರ್ನಾಟಕದಲ್ಲಿ ಒಂದಷ್ಟು ಗೊಂದಲಗಳು ಹೆಚ್ಚಾಗುವ ಮುನ್ನವೇ ಹೈಕಮಾಂಡ್ ಎಚ್ಚೆತ್ತುಕೊಳ್ಬೇಕು ಅನ್ನುವ ನಿಟ್ಟಿನಲ್ಲಿ ತನ್ವೀರ್ ಸೇಠ್ ಅವರು ಹೇಳಿದ್ದಾರೆ. ಜೊತೆಗೆ ಒಂದಷ್ಟು ಮಂದಿ ಮೈಸೂರಿನಲ್ಲೂ ಕೂಡ ಸಚಿವ ಸ್ಥಾನದ ಆಕಾಂಕ್ಷೆಗಳಿರುವಂಥದ್ದು. HD ಕೋಟೆಯ ಶಾಸಕರಾಗಿರುವಂಥ ಅನಿಲ್ ಚಿಕ್ಕಮದ ಅವರು ಈಗಾಗಲೇ ST ಸಮುದಾಯದ ನಾಯಕರಾಗಿರುವ ಹಿನ್ನೆಲೆಯಲ್ಲಿ ರಾಜಣ್ಣ ಅವ್ರನ್ನ ಕೈ ಬಿಡಲಾಗಿದೆ, ನಾಗೇಂದ್ರ ಅವ್ರನ್ನ ಕೈ ಬಿಡಲಾಗಿದೆ. ನನಗೊಂದು ಅವಕಾಶ ಸಿಗುತ್ತೆ ಅನ್ನುವ ನಿಟ್ಟಿನಲ್ಲಿ ಅವರಿದ್ದರೆ, ಮತ್ತೊಂದು ಕಡೆ
ಆಗಿ ಶಾಸಕ ತನ್ವೀರ್ ಸೇಠ್ ಅವ್ರನ್ನ ಹಿಂದೆ ಮಂತ್ರಿಯಾಗಿದ್ದೆ, 6 ಬಾರಿ ಶಾಸಕನಾಗಿದ್ದೇನೆ, ಹಿರಿಯತನ ಇದೆ. ಡಿ ಕೆ ಶಿವಕುಮಾರ್ ಅವರ ಅಂದರೆ ಆಪ್ತ ಬಣದಲ್ಲಿ ಆಗಿರುವ ಹಿನ್ನೆಲೆಯಲ್ಲಿ ನನಗೂ ಕೂಡ ಸಿಗುತ್ತೆ ಸಚಿವ ಸ್ಥಾನ, ನಾನು ಯಾರನ್ನೂ ಕೂಡ ಕಾಡಿ ಬೇಡೋದಿಲ್ಲ, ಅದಾಗೆ ಬರುತ್ತೆ, ಜನರ ಸೇವೆ ಮಾಡುವ ಅವಕಾಶ ಸಿಗುತ್ತೆ ಅಂತ ಕಾಯ್ತಾ ಇರುವಂಥದ್ದು. ಸದ್ಯ ಇದು ರಾಜ್ಯ ರಾಜಕಾರಣದಲ್ಲಿ ಒಂದು ರೀತಿಯ ಚರ್ಚೆಯನ್ನು ಹುಟ್ಟಾಕಿರುವಂಥ. ಯಾಕೆಂತೇಳಿದ್ರೆ CM ಸಿದ್ದರಾಮಯ್ಯನವರನ್ನೇ ಮೈಸೂರಿನಲ್ಲಿ ಮಾತನಾಡ್ತಾ ಕೂಡ ಹೇಳಿದ್ರು, ದೆಹಲಿಯ ನಾಯಕರು ಯಾವಾಗ ಕರೀತಾರೋ, ಹೈಕಮಾಂಡನ್ನು ದೆಹಲಿಗೆ ಯಾವಾಗ ಬನ್ನಿ ಅಂತ ಹೇಳ್ತಾರೆ, ಆವಾಗ ನಾನು ದೆಹಲಿಗೆ ಹೋಗ್ಲಿಕ್ಕೆ ಸಿದ್ಧ, ಅಲ್ಲಿ ತನಕ ನಾನು ಕೂಡ ದೆಹಲಿಗೆ ಹೋಗೋದಿಲ್ಲ ಅಂತ. ಅಂದರೆ ಸಂಪುಟ ಪುನರಚನೆ ಆಗುತ್ತೋ, ವಿಸ್ತರಣೆ ಆಗುತ್ತೋ, ಅಧಿಕಾರ ಹಸ್ತಾಂತರ ಆಗುತ್ತೋ, ಅಥವಾ CM ಸಿದ್ದರಾಮಯ್ಯನವರೇ 5 ವರ್ಷ ಕಂಟಿನ್ಯೂ ಆಗುತ್ತೆ ಗೊತ್ತಿಲ್ಲ. ಆದರೆ ಇನ್ನು ಕೆಲವು ತಿಂಗಳುಗಳಲ್ಲಿ ಸಂಪುಟ ಒಂದಷ್ಟು ಮಂದಿ ಹೊಸಬರಿಗೆ ಸಚಿವ ಸ್ಥಾನ ಸಿಗೋದಂತೂ ಗ್ಯಾರಂಟಿ. ಆ ನಿಟ್ಟಿನಲ್ಲಿ ಶಾಸಕ ತನ್ವೀರ್ ಸೇಠ್ ಅವರು ಹೇಳ್ತಾ ಇರುವಂಥದ್ದು, ಯಾವುದೇ ಕ್ರಮವನ್ನು ಅಂದರೆ ಯಾವುದೇ ತೀರ್ಮಾನವನ್ನು ತೆಗೆದುಕೊಂಡು ಕೂಡ ಹೈಕಮಾಂಡ್ ಶೀಘ್ರವೇ ತೆಗೆದುಕೊಳ್ಬೇಕು. ಈಗಾಗಲೇ ಆದಿ ಬೀದಿಯಲ್ಲಿ ಒಂದಷ್ಟು ಮಂದಿ ಮಾತನಾಡ್ತಾ ಇದ್ದಾರೆ, ಅದು ತಾರಕಕ್ಕೇರುವ ಮುನ್ನವೇ ಕಾಂಗ್ರೆಸ್ ಹೈಕಮಾಂಡ್ ಎಚ್ಚೆತ್ತುಕೊಳ್ಬೇಕು, ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ತೀರ್ಮಾನಕ್ಕೆ ಬರಬೇಕು ಅಂತೇಳಿ ಇದೀಗ ಹೇಳ್ತಾ ಇರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.